जय श्री राम. ರಾಮ್ ರಾಮ್. ಜೈ ಶ್ರೀರಾಮ್. ನಮಸ್ಕಾರ. ಇವಾಗ ಒಂದು ಭ್ರಷ್ಟಾಚಾರ ಹೇಗೆ ತಡೆಗಟ್ಟಬೇಕು ಅಲ್ವಾ? ಇವಾಗ ಒಂದು ಹಳ್ಳಿ ಇರುತ್ತೆ. ಹಳ್ಳಿಗೆ ಒಂದು ಗ್ರಾಮ ಪಂಚಾಯತಿ ಬೇಕು ಅಂತಂದರೆ 5,000ದಿಂದ ಹಿಡಿದು 7,000 ತನಕ, 5,000ದಿಂದ ಹಿಡಿದು 7,000 ತನಕ ಜನಸಂಖ್ಯೆ ಇರೋಂಥ ಪ್ರದೇಶಗಳಿಗೆ ಒಂದು ಗ್ರಾಮ ಪಂಚಾಯತಿಯನ್ನು ನಿರ್ಮಾಣ ಮಾಡ್ತಾರೆ ಅಲ್ವಾ? ಆ ಗ್ರಾಮ ಪಂಚಾಯತಿಗೆ ಒಂದು 15 ಜನ ಸದಸ್ಯರು ಬೇಕಾಗುತ್ತೆ. ಅದಕ್ಕೋಸ್ಕರ ಇವಾಗ ಎಲೆಕ್ಷನ್ ಟೈಮಲ್ಲಿ ಏನು ಮಾಡ್ತೀರಾ ಅಂತಂದರೆ, ಹಳ್ಳಿಯಲ್ಲಿ ಅಲ್ಲಿನೂ ಜಾತಿ ವೈಸ್ ನಡೆಯುತ್ತೆ. ಯಾವನೋ ಲಿಂಗಾಯತ ನಿಲ್ತಾನೆ, ಯಾವನೋ ಕುರುಬ ನಿಲ್ತಾನೆ, ಯಾರೋ ನಮ್ಮ ದಲಿತರು ನಿಲ್ತಾರೆ, ಇಲ್ಲ ಯಾರೋ ಮುಸ್ಲಿಮ್ ನಿಲ್ತಾನೆ. ಅದೆಲ್ಲ ಬಿಡಿ, ಅದೆಲ್ಲ ಬಿಟ್ಟು ಗ್ರಾಮ ಪಂಚಾಯತಿ ಎಲೆಕ್ಷನ್ನಲ್ಲೂ ಕೂಡ ರೊಕ್ಕ ಹಂಚ್ತಾರೆ. ಅವನವನ ಮನೆಗೆ 500 ರೂಪಾಯಿ ಹಂಚ್ತಾರೆ ಒಂದು ಓಟಿಗೆ. ನೋಡ್ರಿ, ಒಂದು ಹಳ್ಳಿ ಎಲೆಕ್ಷನ್ ಯಾವ ಥರ ನಡಿಬೇಕಂತ ಅಂದ್ರೆ, ಯಾವ ಎಲೆಕ್ಷನ್ ನಿಲ್ತಾನೋ ಅಂಥ ಅಭ್ಯರ್ಥಿ ಹತ್ರ ಊರವರು ಒಂದೇ ₹1 ತೊಗೊಳ್ದನ ವೋಟ್ ಮಾಡ್ಬೇಕು. ಅವ ಮನೆಗೆ ಬಂದು ರೊಕ್ಕ ಹಂಚಾಕತ್ತಾನಂದ್ರೆ, ನೋಡಪ್ಪ ನಮಗೆ ರೊಕ್ಕ ಬೇಡ, ಗ್ರಾಮದೊಳಗೆ ಕೆಲಸ ಮಾಡು, ನಮ್ಮ ಸಮಸ್ಯೆ ಏನದ ಆ ಸಮಸ್ಯೆನ ಪರಿಹಾರ ಮಾಡೋಕ್ಕೆ ದಾರಿ ನೋಡು. ಮನೆ ಇಲ್ದರಿಗೆ ಮನೆ, ರೋಡ್ ಇಲ್ಲ ಅಂದ್ರೆ ರೋಡು, ಕಾಲುವೆ ಇಲ್ಲ ಅಂತಂದ್ರೆ ಕಾಲುವೆ, ನೀರಿಲ್ಲ ಅಂತಂದ್ರೆ ನೀರಿನ ವ್ಯವಸ್ಥೆ, ಸ್ಕೂಲ್ ಏನಾದ್ರೆ ಹಾಳಾದ್ರೆ ಸ್ಕೂಲ್ ಅಭಿವೃದ್ಧಿ ಮಾಡೋಕ್ಕೆ, ಸಾರ್ವಜನಿಕರ ಹಿತಾಸಕ್ತಿಗೆ ಏನು ಬೇಕೋ ಆ ಕೆಲಸ ಮಾಡು. ನೀ ರೊಕ್ಕ ಹಂಚೋದು ಬೇಡ ನಮಗೆ, ನಿನ್ನ ಕೆಲಸ ನೋಡಿ ನಾವು ಓಟ್ ಹಾಕ್ತೀವಿ ಅಂಥ ಮನಸ್ಥಿತಿ ಬೆಳೆಸ್ಕೊಂಡ್ರೆ ಮಾತ್ರ ಪ್ರತಿಯೊಂದು ಹಳ್ಳಿ ಉದ್ಧಾರ ಆಕ್ಕದ. 10-20 ಜನ ನಿಲ್ಸೋದು ಬಿಡ್ರಿ, ಎಲ್ಲವೂ ಹೋಗಿ ನಾನು ಎಲೆಕ್ಷನ್ಗೆ ಹೋಗ್ಬಿಟ್ಟು ನಾನು ಎಲೆಕ್ಷನ್ ಕ್ಯಾಂಡಿಡೇಟ್ ಅಂತ ಅಂದ್ಬಿಟ್ಟು ನಾಮಿನೇಷನ್ ಫೈಲ್ ಮಾಡೋದಲ್ಲ. ಪ್ರತಿಯೊಂದು ಹಳ್ಳಿಲೂ ಎಲ್ಲ ಯುವಕರು ಒಂದಾಗಿ ಒಬ್ಬವನ್ನ ಅವಿರೋಧವಾಗಿ ಆಯ್ಕೆ ಮಾಡಿರಿ. ಒಬ್ಬವನ್ನ ಯಾಕೆ ಮಾಡೋಕ್ಕಾಗಲ್ಲ? ಇರೋಂಥ ಹಳ್ಳೀಲಿ 5,000ರಿಂದ 7,000 ಜನ ಇರ್ತಾರೆ. ಅದರಲ್ಲಿ ವೋಟಿಂಗ್ ಎಷ್ಟು ಇರುತ್ತೆ ಅಲ್ವಾ? ಊರಲ್ಲಿ ಒಂದು ಮೀಟಿಂಗ್ ಮಾಡಿಬಿಟ್ಟು ಒಬ್ಬವನ್ನೇ ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡು, ನೋಡಪ್ಪ ನೀ ಕೆಲಸ ಮಾಡು, ಊರಿಗೆ ಕೆಲಸ ಮಾಡಲಿಲ್ಲ ರಾಜೀನಾಮೆ ಸೈಡ್ಗೆ ಹೋಗೋ, ಇನ್ನೊಬ್ಬನ ಕರೆಸ್ತೀವಿ ಕೆಲಸ ಮಾಡೋವನ್ನ. ನೀವು ಗ್ರಾಮ ಪಂಚಾಯತಿಗೆ ಏನೋ ಒಂದು ಕೆಲಸ ಮಾಡಿಸ್ಕೊಂಡು ಹೋದ್ರು ಮಾಡಿಸ್ಕೊಳ್ಳೋಕೆ ಅಲ್ಲಿ ಲಂಚ ತೊಗೊತಾರ. ನಿಮ್ದೊಂದು ಜನ್ಮ ದಾಖಲೆ ಬೇಕಂತಂದ್ರೆ ಲಂಚ ತೊಗೊತಾರ. ಒಂದು ಮನೆಗೆ ಎಲೆಕ್ಟ್ರಿಕಲ್ದು ಮೀಟ್ರು, ಆ ಮೀಟ್ರ್ ಕೂರಿಸ್ಕೊಂಡ್ರೆ ಲಂಚ ತೊಗೊತಾರ. ಈಗ ಯಾರ ಊರಾಗ ಯಾರು ದೊಡ್ಡ ಮನುಷ್ಯ ಇದ್ನಂದ್ರೆ ಆ ಮನೆ ಕಡೆನೇ ಜಾಸ್ತಿ ನೀರು ಬಿಡೋದು, ಯಾರು ಹೇಳೋರು ಕೇಳೋರಿಲ್ಲ ಅಂದ್ರೆ ಅಲ್ಲಿ ನೀರು ಇಲ್ದೇ ಇರೋದು. ಹಳ್ಳೀಲಿ ಕಾಲುವೆಗಳೆಲ್ಲ ಹೊಲಸು ನಾರ್ತಾ ಇರೋ, ಅದನ್ನ ಯಾರು ಕ್ಲೀನ್ ಮಾಡಲ್ಲ. ಸ್ಕೂಲೆಲ್ಲ ಹಳ್ಳ ಹಿಡ್ದು ಹೊಂಟಿರ್ತಾವೆ, ಅದ್ರ ಬಗ್ಗೆನೇ ಏನು ಯಾರು ತಲೆ ಬಿಚ್ಚಿ ಮಾತಾಡಲ್ಲ. ಗ್ರಾಮ ಪಂಚಾಯತಿಗೆ 5 ಅನುದಾನ ಎಷ್ಟು ಬರ್ತದ್ರಿ? 7 ಕೋಟಿ ಮೇಲೆ ಅನುದಾನ ಬರ್ತದ. ಅಂಥದ್ದು ನೀವು ಎಷ್ಟೋ ವರ್ಷ ಕಳೆದು ಬಿಟ್ಟಿರ್ತೀರಿ. ಅಷ್ಟು ವರ್ಷ ಕಳೆದ್ರಾಗ ಅಂತಂದ್ರೆ ನೀವು 3ನ ಹೆಂಗೋ ಮಾಡ್ಬೋದಲ್ರಿ.
ಎಲ್ಲರೂ ಬರ್ತೀರಾ, ಬಂದ್ಬಿಟ್ರೆ ಎಲ್ಲ ತಿನ್ನಕ್ಕೆ ಬರ್ತೀರಾ. ಆ ಜಾತಿ ಅನ್ನೋ ಪದನ ಬಿಡ್ರಿ. ಹಳ್ಳ್ಯಾಗ ಅಷ್ಟ ನ್ಯಾಯವಾಗಿ, ನಿಯತ್ತಾಗಿ, ಪ್ರಾಮಾಣಿಕವಾಗಿ ಯಾವನ ಕೆಲಸ ಮಾಡ್ತಾವನೆ ಅಂತನ್ನ ಅವಿರೋಧವಾಗಿ ಜನಗಳೆಲ್ಲ ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿ ಗ್ರಾಮ ಪಂಚಾಯತ್ ಸದಸ್ಯನ ಮಾಡಿರಿ. ಅವಾಗ ನೀವು ಕಾಲರ್ ಹಿಡಿದು ಕೇಳ್ಬೋದು ಅವನ್ನ, ಯಾಕಪ್ಪ ಎಷ್ಟು ಬರ್ತದೆ ಅನುದಾನ, ಏನು ಕೆಲಸ ಮಾಡಾಕತ್ತೀನಿ ನೀನು ಅಂತಂದ್ಬಿಟ್ಟು. ಅದನ್ನು ಬಿಡ್ತಾರೆ. ಮನೆಗೆ ಹೋಗ್ಬಿಟ್ಟು 500,000 ಹಂಚ್ತಾರೆ. ಅದನ್ನು ತೊಗೊಂಬಿಟ್ಟು ಓಟ್ ಹಾಕ್ತೀರ ನೀವುಗಳು. ಆಮೇಲೆ ಗ್ರಾಮ ಪಂಚಾಯತಿಗೆ ಏನಾದರೂ ಕೆಲಸ ಆಗ್ಬೇಕಂತಂದರೆ ಅವನು ಕೇಳ್ತಾನೆ. ಅವಾಗ ಕೊಟ್ಟರೆ ಕೆಲಸ ಮಾಡ್ತೆ, ಇಲ್ಲಕ್ಕೆ ಕೆಲಸ ಮಾಡಲ್ಲ. ಒಂದಿನ ಆಗೋ ಕೆಲಸನ ನಿಮಗೆ ಒಂದು ತಿಂಗಳು ಅಡ್ಡಾಡಿಸ್ತಾರೆ ಅವರು. ಒಂದಿನ ಆಗೋ ಕೆಲಸನ ಒಂದು ತಿಂಗಳು ಅಡ್ಡಾಡಿಸ್ತಾರೆ. ಅಲ್ಲಿ ತನ ನಿಮಗೆ ಕೆಲಸ, ನಿಮಗೆ ದಿಗುಲಿ, ನಡೆಸೋಂಥ ಜೀವನ ಎಲ್ಲ ಬಿಟ್ಟು ಗ್ರಾಮ ಪಂಚಾಯತಿ ಹಿಂದೆ ಅಡ್ಡಾಡಬೇಕು ಅಲ್ವಾ? ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಯುವಕರಿಗೆ, ಈಗ ಬರೋಂಥ ಜನ್ರೇಷನ್ಗೆ, ವಿದ್ಯಾವಂತರಿದ್ದೀರಾ, ಬುದ್ಧಿವಂತರಿದ್ದೀರಾ, ಬಿಡಿ. ಜಾತಿ ಅನ್ನೋದನ್ನು ಬಿಟ್ಬಿಟ್ಟು ಪ್ರತಿಯೊಂದು ಹಳ್ಳಿಲಿ ಅವಿರೋಧವಾಗಿ ಆಯ್ಕೆ ಮಾಡಿ ಸದಸ್ಯನ ಮಾಡಿ ಕೆಲಸ ಮಾಡೋದನ್ನು ಕಲಿಸಿ ಅವರಿಗೆ. ಏನು ಮಾಡ್ತೀವಿ, ಅವ್ನು ಕೇಳಿದ ತಕ್ಷಣ ನಾವೇ ಅವನಿಗೆ ಇರಪ್ಪ ಅವ್ನು ಕೆಲಸ ಮಾಡಿಕೊಡಲ್ಲ, 50-100 ಬಿಟ್ಟು ಕೊಟ್ಬಿಟ್ಟು ಕೆಲಸ ಮಾಡೋ ಅನ್ನೋ ಮನಸ್ಥಿತಿನ ಬಿಟ್ಟಾಕಿ. ಇಲ್ಲ ಅಂದರೆ ಇಂಥ ನನ್ನ ಮಕ್ಕಳು ನಮ್ಮ ಹತ್ರ ತಿಂತಾ ಇರ್ತಾರೆ. ನಾ ಪ್ರತಿಯೊಬ್ಬರಲ್ಲಿ ಹೇಳೋದಿದ್ದೇನೆ, ಫಸ್ಟ್ ಒಂದು ಹಳ್ಳಿ ಸರಿ ಮಾಡಿ. ಒಂದು ಹಳ್ಳಿ ಸರಿ ಆಯ್ತು ಅಂದರೆ ಅಕ್ಕಪಕ್ಕ ಹಳ್ಳಿ ಸರಿ ಆಗುತ್ತೆ. ಅಕ್ಕಪಕ್ಕ ಹಳ್ಳಿ ಸರಿ ಆದರೆ ಒಂದು ತಾಲೂಕು ಸರಿ ಆಗುತ್ತೆ. ಒಂದು ತಾಲೂಕು ಸರಿ ಆದರೆ ಇರೋ 7-8 ತಾಲೂಕು ಸರಿ ಆಗ್ತವೆ. ಒಂದು ಜಿಲ್ಲೆಯಲ್ಲಿರೋ 7-8 ತಾಲೂಕು ಸಹಿತನೂ ಸರಿ ಆಗ್ತವೆ. ತಾಲೂಕು ಸರಿ ಆದರೆ ನಿಮ್ಮ ಜಿಲ್ಲೆ ಸರಿ ಆಗುತ್ತೆ. ಅದಕ್ಕೆ ಜನಗಳ ಹತ್ರ ಕೇಳಿಷ್ಟೇನೆ, ಯಾವನಾದ್ರೂ ಮನೆಗೆ ಬಂದ್ಬಿಟ್ಟು ನಾನು ರೊಕ್ಕ ನನಗೆ ಓಟ್ ಹಾಕಿ ಅಂತಂದರೆ ನಾನು ಆ ಪದಾನ ಯೂಸ್ ಮಾಡಬಾರ್ದು. ಅದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ. ಯಾಕಂದರೆ ನಾನೊಬ್ಬ ಪಕ್ಕಾ ಹಿಂದೂ. ಆದ್ದರಿಂದ ಯಾವುದೇ ಪದಾನ ಯೂಸ್ ಮಾಡ್ತಲ್ಲ ರಾಜಕಾರಣಿಗಳಿಗೆ. ಅಂಥವನೇನಾದ್ರು ಅಂದರೆ 1,000 ತೊಗೊಂಡು ಓಟ್ ಹಾಕು, 2,000 ತೊಗೊಂಡು ಓಟ್ ಹಾಕು ಅಂತ ಏನಾದರೂ ಬಂದರೆ ಮನೆ ಬಾಕ್ಲಲ್ಲಿ ಇರುತ್ತಲ್ಲ, ತಗೊಂಡು ರಪ್ಪ 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 ಅಂತ ಹೊಡೆದು ಕಳಿಸಿ ಅವನಿಗೆ. ಕೆಲಸ ಮಾಡು, ಮುಚ್ಕೊಂಡು ಓಟ್ ನಾವು ಹಾಕ್ತೀವಿ ಅಂತೇಳು. ಬಟ್ ಗ್ರಾಮ ಪಂಚಾಯತಿ, ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ ಅದನ್ನೆಲ್ಲ ಪರಿಹಾರ ಮಾಡಪ್ಪ. ಓಟ್ ನಾವೇ ಹಾಕ್ತೀವಿ, ನೀನು ಕೇಳೋದೇ ಬೇಕಾಗಿಲ್ಲ ಅಂದ ಮನಸ್ಥಿತಿ ಬೆಳೆಸ್ಕೊಂಡ್ರೆ ಮಾತ್ರ ಪ್ರತಿಯೊಂದು ಹಳ್ಳಿ ಉದ್ಧಾರ ಆಗುತ್ತೆ. ನೀವು ಯಾವುದೇ ಕೆಲಸಕ್ಕೆ ಹೋಗಿ, ಯಾವುದೇ ಗ್ರಾಮ ಪಂಚಾಯತಿಲಿ ಹೋಗಿ, ಯಾವುದೇ ತಾಲೂಕ್ ಪಂಚಾಯತಿಲಿ ಹೋಗಿ, ಯಾವುದೇ ತಾಲೂಕು ಕಚೇರಿಗೆ ಹೋಗಿ, ಯಾವುದೇ ಗೌರ್ಮೆಂಟ್ ಕಚೇರಿಗೆ ಹೋಗಿ, ರೊಕ್ಕ ತಗೊಳ್ಳೋದನ, ಲಂಚ ತಗೊಳ್ಳೋದನ ಯಾವ ಒಬ್ಬ ಅಧಿಕಾರಿನ ಕೆಲಸ ಮಾಡಲ್ಲ. ಅಂಥವ್ರನ್ನ ತಡಿಬೇಕಂದ್ರೆ ಯುವ ಜನಗಳು, ಈಗಿನ ಜನ ಹುಡುಗರು ಕೇಳಿ ಬಾಯ್ ಕೇಳ್ರಿ, ಯಾಕ್ರಿ ತಗೊಂತೀರಲ್ಲ ಲಂಚ? ಯಾಕೆ ತಗೊಂತೀರಾ? ಏನಕ್ಕೋಸ್ಕರ ತಗೊಂತಿದ್ದೀರಾ? ಯಾಕೆ ಗೌರ್ಮೆಂಟ್ ಏನು ಪೇಮೆಂಟ್ ಕೊಡೋಲ್ಲ ಅವ್ರಿಗೆ? ನಿಮ್ಗೆ ಒಕ್ಕಟ್ಟೆ ಮಾಡಿಕೊಡ್ತಾನೆ. ನಿಮ್ಮ ಹತ್ರ ಟ್ಯಾಕ್ಸ್ ಕಟ್ಟಿಸ್ಕೊಂಡ್ಬಿಟ್ಟು ಗೌರ್ಮೆಂಟ್ಗೆ, ಅದು ನಾವು ಕಟ್ಟೋ ಟ್ಯಾಕ್ಸಿಂದ ಗೌರ್ಮೆಂಟ್ಗೆ ಹೋಗಿದೆ, ಅದೇ ಟ್ಯಾಕ್ಸಿಂದಾನೇ ಅವನು ಬರ್ತಾನೆ. ಏನು ಗೌರ್ಮೆಂಟ್ ಆಫೀಸರ್ ಅಂತ ದೊಡ್ಡದ ಬಿಲ್ಡಪ್ ಕೊಡ್ತಾರಲ್ಲ ಇವರು. ಏನಾದರೂ ವಿಡಿಯೋ ಮಾಡೋಕೆ ಹೋದರೆ ನಮ್ಮ ಕರ್ತವ್ಯಕ್ಕೆ ಅಡ್ಡಿ ಆದ ಅಂತಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರ್ರಿ ಅವರು. ಕೋರ್ಟ್ ಹೇಳಿದೆ, ಯಾರೇ ಯಾವುದೇ ಕಚೇರಿಯಲ್ಲಿ ಇದ್ರೂ ಹೋಗ್ಬಿಟ್ಟು ನಾವು ವಿಡಿಯೋ ಮಾಡ್ಬೋದು ಅಂತ. ಅವನು ಹಾನೆಸ್ಟಾಗಿ, ಅವನು ನಿಯತ್ತಾಗಿ, ಅವನು ಕರ್ತವ್ಯ ನಿಷ್ಠೆ ಅಂತ ಇದ್ದರೆ ಅವನು ಆ ಥರ ಹೇಳ್ಬೋದು. ನಿಮ್ಮ ಮುಂದ್ಗಡೆನೆ ಯಾವಾದ್ರೂ
ಸರಿಯಾಗಿ ಬರುತ್ತೆ. ಯಾವನ್ನಾದರೂ ಲಂಚ ಕೇಳಿದ್ರೆ ಏನು ಮಾಡಿರ? ನಿಮಗೆ ಬಿಟ್ಟಿದ್ದು. ನೀವು ಮಾತಾಡಲಿಲ್ಲ ಅಂತಂದರೆ ಸರ್ಕಾರಿ ಆಫೀಸ್ನವನು ಮನೆ ಮೇಲೆ ಮನೆ ಕಟ್ತಾನೆ, 20 ಎಕರೆ 50 ಎಕರೆ ಹೊಲ ಮಾಡ್ತಾನೆ, ಲಕ್ಸುರಿ ಕಾರ್ ಓಡಾಡ್ತಾನೆ. ನೀವು ಅದೇ ಇದರಲ್ಲೇ ಇರ್ತೀರ ಪರಿಸ್ಥಿತಿಲಿ. ಅದೇ ದುಡಿಬೇಕು, ಅದೇ ಸಾಯ್ಬೇಕು, ಮುಂದೆ ಬರಲ್ಲ. ಇರೋದನ್ನ ಇದ್ದಂಗೆ ಹೇಳಿ. ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ನಮಗೂ ಹಕ್ಕಿದೆ ರೀ, ಕೇಳೋದ್ರಿ ಕಾನೂನಲ್ಲಿ ಹಕ್ಕಿದೆ. ಪ್ರತಿಯೊಬ್ಬ ಪ್ರಜೆಗೂ ಕೇಳೋಕ್ಕೆ ಹಕ್ಕಿದೆ. ಯಾವನೇ ಗೌರ್ಮೆಂಟ್ ಆಫೀಸರ್ ಆಗಲಿ, ನಮ್ಮಿಂದ ಗೋರ್ಮೆಂಟ್ ನಡೀತೈತೆ. ನಾವು ಟ್ಯಾಕ್ಸ್ ಕಟ್ಟಿದ್ರೆ ಅವ್ರಿಗೆ ಪೇಮೆಂಟ್ ಬರುತ್ತೆ, ಅವ್ರಿಗೆ ಸ್ಯಾಲ್ರಿ ಬರುತ್ತೆ, ಅವ್ರಿಗೆ ಪಗಾರ ಬರುತ್ತೆ. ಅದನ್ನು ಬಿಟ್ಟು ನಾನು ಗೌರ್ಮೆಂಟ್ ಆಫೀಸರು, ನೀನೆಲ್ಲ ಇಲ್ಲಿ ವಿಡಿಯೋ ಮಾಡಂಗಿಲ್ಲ. ವಿಡಿಯೋ ಮಾಡಿದರೆ ನಾವು ಕರ್ತವ್ಯ ಅಡ್ಡಿ ಅಂತಂದ್ಬಿಟ್ಟು ನಾವು ನಿಮಗೆ ಕಂಪ್ಲೇಂಟ್ ಕೊಡ್ತೀವಿ ಅಂತಂದು ಯಾವನಾದರೂ ಹೇಳಿದ್ರೆ ಹೇಳಿ ಅವ್ರಿಗೆ. ಕೋರ್ಟಿಂದ ಬಂದಿರೋ ಆದೇಶನ ಅವನೇನು ಓದಿರೋಲ್ಲ, ಫಸ್ಟ್ ಅದನ್ನು ಅರಿವು ಮಾಡಿಸಿ ಅವನಿಗೆ. ನಾವು ವಿಡಿಯೋ ಮಾಡಿದ್ರೆ ನಮ್ಮಿಂದ ಯಾವುದೇ ತಪ್ಪಿರಬಾರ್ದು. ಒಳ್ಳೆಯ ಉದ್ದೇಶ ಇಟ್ಕೊಂಡೇ ಮಾಡಬೇಕು. ಅವನು ಮುಂದಿರೋನು ಭ್ರಷ್ಟ ಇರ್ತಾನೋ ಯಾರಿರ್ತಾರೋ ಯಾರಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ಯುವಕರು ಒಂದು ಗ್ರಾಮ ಪಂಚಾಯತಿನ ಫಸ್ಟ್ ಸರಿಪಡಿಸಿ, ಆಮೇಲೆ ಅಕ್ಕಪಕ್ಕ ಹಳ್ಳಿ ಸರಿಯಾಗುತ್ತೆ, ಆಮೇಲೆ ಒಂದು ತಾಲೂಕು ಸರಿಯಾಗುತ್ತೆ. ಆ ತಾಲೂಕು ಸರಿಯಾಗೋಕ್ಕೆ ಕಾರಣ ನೀವಾಗ್ದಿರ್ತೀರ. ಭವಿಷ್ಯ ನಿಮ್ಮ ಕೈಲಿದೆ, ಬೇರೆ ಯಾರು ಬಂದ್ ಮಾಡಲ್ಲ, ನಾವೇ ಸರಿ ಮಾಡಬೇಕು. ನಮಸ್ಕಾರ, ಜೈ ಶ್ರೀರಾಮ್. ನೆಕ್ಸ್ಟ್ ವಿಡಿಯೋದಲ್ಲಿ ಇವಾಗ ನಾವೊಂದು ಮಿಷನ್ ರೆಡಿ ಮಾಡ್ತಾ ಇದ್ದೀವಿ. ಆ ಮಿಷನ್ ಹೇಗಿರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಜೈ ಶ್ರೀರಾಮ್.